ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಫಿಲಿಪೈನ್ಸ್ ತನ್ನ ಸಮುದ್ರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಿರುವ ದೊಡ್ಡ ಹೆಜ್ಜೆಯಾಗಿ ಫಿಲಿಪೈನ್ಸ್ ಮೆರಿನ್ ಕಾರ್ಪ್ಸ್ ತನ್ನ ಮೊದಲ ಆಪರೇಷನಲ್ ಬ್ರಹ್ಮೋಸ್ ಶೋರ್ ಬೇಸ್ಡ್ ಮಿಸೈಲ್ ಬ್ಯಾಟರಿಯನ್ನು 2025 ನವೆಂಬರ್ 10ರಂದು ತನ್ನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಿದೆ. ಈ ಪ್ರದರ್ಶನದ ಅಧಿಕೃತ ಫುಟೇಜ್ ಅನ್ನು AFP ಆರ್ಮ್ಡ್ ಫೋರ್ಸಸ್ ಆಫ್ ದ ಫಿಲಿಪೈನ್ಸ್ ಬಿಡುಗಡೆ ಮಾಡಿದ್ದು, ಅದನ್ನು ವಿಶ್ಲೇಷಿಸಿದ ಜೇನ್ ಸಂಸ್ಥೆ ಇದು ಎಕ್ಸ್ಪೋರ್ಟ್ ಬ್ರಹ್ಮೋಸ್ ಬ್ಲಾಕ್ 1 ರೂಪಾಂತರವೇ ಎಂದು ದೃಢಪಡಿಸಿದೆ. ಡೆಪ್ಲಾಯ್ಮೆಂಟ್ ಅಂಡ್ ಕಾಂಟ್ರಾಕ್ಟ್ ಡೀಟೇಲ್ಸ್. ಈ ಬ್ಯಾಟರಿ 4 ಟ್ರಕ್ ಮೌಂಟೆಡ್ ಲಾಂಚರ್ಗಳು, 8 ರೆಡಿ ಟು ಫೈರ್ ಕ್ಷಿಪಣಿಗಳು, ಇವುಗಳನ್ನು ಜಾಂಬೇಲ್ಸ್ ಪ್ರೊವಿನ್ಸ್ನಲ್ಲಿ ಚೀನಾದೊಂದಿಗೆ ವಿವಾದದಲ್ಲಿರುವ ಸ್ಕಾರ್ಬ್ರೋ ಶೋಲ್ ಕಡೆಗೆ ಮುಖ ಮಾಡಿ ನಿಯೋಜಿಸಲಾಗಿದೆ. ಈ ಬ್ಯಾಟರಿಯ ಒಟ್ಟಾರೆಯ ಮೌಲ್ಯಮಾಪನವು ಫಿಲಿಪೈನ್ಸ್ನ 18.2 ಬಿಲಿಯನ್ ಮೌಲ್ಯವಾಗಿದ್ದು, ಜನವರಿ 2022ರಲ್ಲಿ ಒಪ್ಪಂದ ಮಾಡಿಕೊಂಡಿದ್ದು, ಭಾರತದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ತರಬೇತಿ ಪೂರ್ಣಗೊಂಡ ನಂತರ ಏಪ್ರಿಲ್ 2025ರಲ್ಲಿ ವಿತರಣೆ ಪ್ರಾರಂಭವಾಯಿತು. ಫಿಲಿಪೈನ್ಸ್ನ ಅಧ್ಯಕ್ಷರಾದ ಫರ್ಡಿನ್ಯಾಂಡ್ ಮಾರ್ಕೋಸ್ ಜೂನಿಯರ್ ಇದನ್ನು ಕ್ರೆಡಿಬಲ್ ಡಿಫೆನ್ಸ್ಗೆ ಗೇಮ್ ಚೇಂಜರ್ ಎಂದು ಘೋಷಿಸಿದ್ದಾರೆ. ಜೇನ್ಸ್ ಓಸಿಂಟ್ ನಡೆಸಿದ ಓಪನ್ ಸೋರ್ಸ್ ವಿಶ್ಲೇಷಣೆಯ ಪ್ರಕಾರ ಫಿಲಿಪೈನ್ಸ್ ಪಡೆದಿರುವ ಬ್ರಹ್ಮೋಸ್ ವ್ಯವಸ್ಥೆ ಎಕ್ಸ್ಪೋರ್ಟ್ ಫ್ರೆಂಡ್ಲಿ ಬ್ರಹ್ಮೋಸ್ ಬ್ಲಾಕ್ 1 ಆಗಿದ್ದು, MTVR ನಿಯಮಗಳನ್ನು ಪಾಲಿಸಲು ಗರಿಷ್ಠ 290 ಕಿಲೋಮೀಟರ್ ರೇಂಜ್ ಹೊಂದಿದೆ. ಆದರೆ ಭವಿಷ್ಯದಲ್ಲಿ ಫಿಲಿಪೈನ್ಸ್ ಸ್ವಂತ ಅಪ್ಗ್ರೇಡ್ಗಳ ಮೂಲಕ ಇದರ ರೇಂಜ್ ಅನ್ನು ಹೆಚ್ಚಿಸುವ ಸಾಧ್ಯತೆಗಳು ಕೂಡ ಇದೆ. ಏನಿದು ಫಿಲಿಪೈನ್ಸ್ನ ಬ್ರಹ್ಮೋಸ್ ಬ್ಲಾಕ್ 1? ಈ ಬ್ರಹ್ಮೋಸ್ ಬ್ಲಾಕ್ 1 ಮೊದಲನೇ ಆಪರೇಷನಲ್ ವರ್ಷನ್ ಆಗಿದ್ದು, ಇದು 2005ರಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಸೇರ್ಪಡೆಯಾಗಿ ಶಿಪ್ ಲಾಂಚ್ಡ್ ಮತ್ತು ಲ್ಯಾಂಡ್ ಲಾಂಚ್ಡ್ ಆಂಟಿ ಶಿಪ್ ಮಿಸೈಲ್ ಆಗಿ ಪ್ರಸಿದ್ಧವಾಗಿದೆ. ಈ ಕ್ಷಿಪಣಿಯು ರಷ್ಯಾದ ರಾಮ್ಜೆಟ್ ತಂತ್ರಜ್ಞಾನ ಹಾಗೂ ಭಾರತೀಯ ಪ್ರಿಸಿಷನ್ ಗೈಡೆನ್ಸ್ ಇವೆರಡರ ಸಂಯೋಜನೆಯೊಂದಿಗೆ ಮ್ಯಾಕ್ 3ಕ್ಕಿಂತ ಹೆಚ್ಚಿನ ವೇಗವನ್ನು ಪಡೆದುಕೊಂಡಿದೆ. ಇದನ್ನು ಅಡ್ಡಗಟ್ಟುವುದು ಚೀನಾದ ಹಳೆಯ ಏರ್ ಡಿಫೆನ್ಸ್ ವ್ಯವಸ್ಥೆಗಳಿಗೆ ತೀರಾ ಕಷ್ಟಕರವಾಗಲಿದೆ. DRDO ಸ್ಪೆಸಿಫಿಕೇಶನ್ಸ್ನ ಪ್ರಕಾರ ಇದರ ಕೀ ಫೀಚರ್ಸ್ಗಳು: 1. ಪ್ರೊಪಲ್ಷನ್ ಅಂಡ್ ಪರ್ಫಾರ್ಮೆನ್ಸ್. ಬ್ರಹ್ಮೋಸ್ ಬ್ಲಾಕ್ 1 2 ಹಂತದ ಆರ್ಕಿಟೆಕ್ಚರ್ನಲ್ಲಿ ನಿರ್ಮಿತವಾಗಿದೆ. ಸಾಲಿಡ್ ಫ್ಯೂಯಲ್ ಬೂಸ್ಟರ್. ಲಾಂಚ್ ಬಳಿಕ ಕೆಲವೇ ಸೆಕೆಂಡ್ಗಳಲ್ಲಿ ಕ್ಷಿಪಣಿಯನ್ನು ಮ್ಯಾಕ್ 2ರ ವೇಗಕ್ಕೆ ತಲುಪಿಸುತ್ತದೆ. ಲಿಕ್ವಿಡ್ ಫ್ಯೂಯಲ್ ರಾಮ್ಜೆಟ್ ಸಸ್ಟೈನರ್. ಮುಂದಿನ ಸಸ್ಟೈನ್ಡ್ ಸೂಪರ್ಸಾನಿಕ್ ಫ್ಲೈಟ್ ಅನ್ನು ನಿರ್ವಹಿಸುತ್ತದೆ. ಈ ಕ್ಷಿಪಣಿಯು 290 ಕಿಲೋಮೀಟರ್ ರೇಂಜ್ ಹೊಂದಿದ್ದು, ಇದರ ಲಾಂಚ್ weight 3 ಟನ್ ಆಗಿದೆ. ಇದರ ಉದ್ದ 8.4 ಮೀಟರ್ ಹೊಂದಿದ್ದು, ಇದರ ಡಯಾಮೀಟರ್ 0.6 ಮೀಟರ್ ಹೊಂದಿದೆ. ಇದರ ಸಿ ಸ್ಕಿಮ್ಮಿಂಗ್ ಫ್ಲೈಟ್ ಕೇವಲ 10 ಮೀಟರ್ ಎತ್ತರದಲ್ಲಿ ಹಾರಲು ಸಾಧ್ಯ. ವೆಸ್ಟ್ ಫಿಲಿಪೈನ್ಸ್ ಸೀನಲ್ಲಿ ಚೀನಾದ YZ-12 ವಿರುದ್ಧ ಇದು ಪ್ರಮುಖ ಟ್ಯಾಕ್ಟಿಕಲ್ ಅಡ್ವಾಂಟೇಜ್ ಆಗಲಿದೆ. ಸ್ಟೆಲ್ತ್ ಅಂಡ್ ಮೆನೋರಬಿಲಿಟಿ. ರೆಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ಸ್ಗಳ ಬಳಕೆ. ಸ್ಟೀಮ್ ಲೈನ್ಡ್ ಶೇಪಿಂಗ್. ಕಡಿಮೆ RCS ರೆಡಾರ್ ಕ್ರಾಸ್ ಸೆಕ್ಷನ್, ಅಂದರೆ ಶತ್ರು ರೆಡಾರ್ ರೇಂಜ್ಗೆ ಇದು ಪತ್ತೆಯಾಗುವುದಿಲ್ಲ. ಚೀನಾದ HQ-9 ಹಾಗೂ ಲಾಂಗ್ ರೇಂಜ್ SAM ವ್ಯವಸ್ಥೆಗಳಿಂದ ಪತ್ತೆ ಮಾಡಲು ಕಷ್ಟಕರವಾಗಿದೆ. ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ INS ಗೈಡೆನ್ಸ್ ಹೊಂದಿದ್ದು, GPS ಮಿಡ್ ಕೋರ್ಸ್ ಅಪ್ಡೇಟ್ ಅಳವಡಿಸಲಾಗಿದೆ. ಟರ್ಮಿನಲ್ ಫೇಸ್ನಲ್ಲಿ ಆಕ್ಟಿವ್ ರೆಡಾರ್ ಸೀಕರ್ 20ರಿಂದ 40 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಗುರಿಯನ್ನು ಲಾಕ್ ಮಾಡುತ್ತದೆ. ಕೇವಲ 1 ಮೀಟರ್ CEPನಲ್ಲಿ ನಿಖರತೆಯಲ್ಲಿ ಶತ್ರುಗಳ ಮೇಲೆ ಎರಗಿ ನಾಶ ಮಾಡುತ್ತದೆ. ಇದರ 2G ಮೆನೋರಬಿಲಿಟಿ ಶತ್ರುಗಳ ಪಾಯಿಂಟ್ ಡಿಫೆನ್ಸ್ ಸಿಸ್ಟಮ್ಸ್ ತಪ್ಪಿಸಲು ಅತ್ಯುತ್ತಮವಾಗಿದೆ. ಈ ಮೆನ್ಯೂವರಬಿಲಿಟಿ 2025ರ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನಿ ಗುರಿಗಳ ವಿರುದ್ಧ ದೃಢಪಟ್ಟಿತ್ತು. ವರ್ಸ್ಟೈಲಿಟಿ ಅಂಡ್ ಇಂಟಿಗ್ರೇಷನ್. ಬ್ರಹ್ಮೋಸ್ ಬ್ಲಾಕ್ 1 ತುಂಬ ಮಾಡ್ಯುಲರ್ ಆಗಿದ್ದು, ಟ್ರಕ್ನಲ್ಲಿ, ನೌಕೆಯಲ್ಲಿ ಹಾಗೂ ಜಲಾಂತರ್ಗಾಮಿಯಲ್ಲಿ ಎಲ್ಲೆಂದರಲ್ಲಿ ಲಾಂಚ್ ಮಾಡಲು ಹೊಂದುವಂತೆ ವಿನ್ಯಾಸಗೊಳಿಸಲಾಗಿದೆ. ಫಿಲಿಪೈನ್ಸ್ ಬಳಸುತ್ತಿರುವ ಕೋಸ್ಟಲ್ ಬ್ಯಾಟರಿ ಇದರ ವರ್ಟಿಕಲ್ ಕೋಲ್ಡ್ ಲಾಂಚ್ ಟ್ಯೂಬ್ಸ್ಗಳಿಂದ ಕೇವಲ 10 ಸೆಕೆಂಡ್ಗಳಲ್ಲಿ 4 ಕ್ಷಿಪಣಿಗಳನ್ನು ಫೈರಿಂಗ್ ಮಾಡಬಹುದಾಗಿದೆ. ಇದರ ಇಂಟಿಗ್ರೇಷನ್ಗಳು AFP C4 ISR ನೆಟ್ವರ್ಕ್ಗೆ ಸಂಪರ್ಕ ಹೊಂದಿದ್ದು, ಅಮೆರಿಕಾದ ಸಪ್ಲೈಡ್ ಲಿಂಕ್ 16ಗೆ
ಸ್ಕ್ಯಾನ್ ಈಗಲ್ ಡ್ರೋನ್ಸ್ ಅಥವಾ FA-15 ಜೆಟ್ಸ್ನಿಂದ ಟಾರ್ಗೆಟಿಂಗ್ ಕ್ಯೂಸ್ ಆಗಿದೆ. ಎಕ್ಸ್ಪೋರ್ಟ್ ವರ್ಷನ್ನಲ್ಲಿ ಇದರ ಟೆಕ್ನಾಲಜಿ ಲೀಕೇಜ್ ತಪ್ಪಿಸಲು ಕೆಲವು ಸೀಕರ್ಗಳನ್ನು ಡೌನ್ಗ್ರೇಡ್ ಮಾಡಲಾಗಿದೆ. CSIS ವಾರ್ ಗೇಮ್ಸ್ ಪ್ರಕಾರ ಆದರೆ ಲಿಥಾಲಿಟಿ ಒಂದು ಬ್ಯಾಟರಿಗೆ ಪ್ಲಾನ್ ಟೈಪ್ 052D ಡೆಸ್ಟ್ರಾಯರ್ ಗ್ರೂಪ್ ಸ್ಯಾಚುರೇಷನ್ ಮಾಡಲು ಸಾಮರ್ಥ್ಯ ಇದೆ. ಜೇನ್ಸ್ ಕನ್ಫರ್ಮೇಷನ್ ಬ್ಲಾಕ್ 1 ಎಕ್ಸ್ಪೋರ್ಟ್ ವರ್ಷನ್ ಜೇನ್ಸ್ ಪ್ರಕಟಿಸಿರುವ ಫುಟೇಜ್ ವಿಶ್ಲೇಷಣೆ, ವೆಂಟ್ರಲ್ ಫಿನ್ಸ್, ಬೂಸ್ಟರ್ ಸ್ಟ್ರೌಡ್, ಓವರಾಲ್ ಕಾನ್ಫಿಗರೇಷನ್ ಇದನ್ನೆಲ್ಲ ನೋಡಿ ಅವರು ಸ್ಪಷ್ಟಪಡಿಸಿದಂತೆ ಇದೊಂದು ಅಡ್ವಾನ್ಸ್ಡ್ ಬ್ಲಾಕ್ 2 ಬ್ಲಾಕ್ 3 ಅಲ್ಲ. ಹೈಪರ್ಸಾನಿಕ್ ಬ್ರಹ್ಮೋಸ್ ER ಭಾಗಗಳು ಇಲ್ಲ. ಇದು ಕಾಸ್ಟ್ ಎಫೆಕ್ಟಿವ್ ಬೇಸ್ಲೈನ್ ಬ್ಲಾಕ್ 1 ಎಕ್ಸ್ಪೋರ್ಟ್ ವೇರಿಯಂಟ್ ಆಗಿದ್ದು ಇದು ಫಿಲಿಪೈನ್ಸ್ನ ಹಾರಿಜಾನ್ 3 ಬಜೆಟ್ ಅಗತ್ಯಗಳಿಗೆ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುತ್ತದೆ. ಒಟ್ಟಾರೆ ಫಿಲಿಪೈನ್ಸ್ ಪಡೆದುಕೊಂಡಿರುವ ಎಕ್ಸ್ಪೋರ್ಟ್ ಬ್ರಹ್ಮೋಸ್ ಬ್ಲಾಕ್ 1 ಪೂರ್ವ ಏಷ್ಯಾದ ಸಮುದ್ರ ಭದ್ರತೆಯಲ್ಲಿ ದೊಡ್ಡ ಬದಲಾವಣೆಯ ಸೂಚನೆಯಾಗಿದೆ. ಈ ಕೋಸ್ಟಲ್ ಆಂಟಿಶಿಪ್ ಬ್ಯಾಟರಿ ಚೀನಾದ ಪ್ಲಾನ್ ವಿರುದ್ಧ ಕ್ರೆಡಿಬಲ್ ಡಿಟರೆನ್ಸ್ ಮತ್ತು ಪ್ರಿಸಿಷನ್ ಸ್ಟ್ರೈಕ್ ಕೇಪಬಿಲಿಟಿ ನೀಡುವ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದೆ. ಭಾರತದ 80 ಯೂನಿಟ್ಗಳ ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಥವಾ MTA ಟೆಂಡರ್ನಲ್ಲಿ 30% ಸ್ಥಳೀಯ ಉತ್ಪನ್ನಗಳ ಬಳಕೆಯ ಭರವಸೆ ಮತ್ತು ಭಾರತೀಯ ವಾಯುಪಡೆಯಲ್ಲಿರುವ C-130J ವಿಮಾನಗಳನ್ನಾಳುವ ದೀರ್ಘ ಅನುಭವದ ಕಾರಣದಿಂದ ಲಾಕ್ಹೀಡ್ ಮಾರ್ಟಿನ್ನ C-130J ಸೂಪರ್ ಹರ್ಕ್ಯುಲಸ್ ಈಗ ಸ್ಪಷ್ಟವಾದ ಫ್ರಂಟ್ ರನ್ನರ್ ಆಗಿ ಹೊರಹೊಮ್ಮುತ್ತಿದೆ. ಭಾರತೀಯ ವಾಯುಪಡೆಯಲ್ಲಿ ನಡೆಯಲಿರುವ ಈ ಐತಿಹಾಸಿಕ ಟೆಂಡರ್ಗಾಗಿ ಲಾಕ್ಹೀಡ್ ಮಾರ್ಟಿನ್ ತನ್ನ ವಿಮಾನದ ಸ್ಥಿರತೆ, ನಂಬಿಕೆಯ ಕಾರ್ಯಕ್ಷಮತೆ ಮತ್ತು ವಾಯುಪಡೆಯಲ್ಲಿರುವ ಈಗಿನ ಮೂಲಸೌಕರ್ಯಗಳನ್ನು ಪ್ರಮುಖ ಅಂಶಗಳಾಗಿ ಒತ್ತಿ ಹೇಳುತ್ತಿದೆ. ಲಾಕ್ಹೀಡ್ ಮಾರ್ಟಿನ್ನ ಏರ್ ಮೊಬಿಲಿಟಿ ಅಂಡ್ ಮೆರಿಟೈಮ್ ಮಿಷನ್ಸ್ ವಿಭಾಗದ ಉಪಾಧ್ಯಕ್ಷರಾದ ರೋಡ್ರಿಕ್ ಎಂ ಮ್ಯಾಕ್ಲಿನ್ ಇತ್ತೀಚೆಗೆ ನೀಡಿದ್ದ ಹೇಳಿಕೆಯಂತೆ ಭಾರತೀಯ ವಾಯುಪಡೆ ಈಗಾಗಲೇ C-130Jಗಳನ್ನು ಯಶಸ್ವಿಯಾಗಿ ಬಳಸುತ್ತಿದೆ. ಅದರ ಕಾರ್ಯಕ್ಷಮತೆ, ವೈವಿಧ್ಯಮಯ ಸಾಮರ್ಥ್ಯಗಳು ಹಾಗೂ ನಂಬಿಕಾರ್ಹತೆ ಬಗ್ಗೆ ವಾಯುಪಡೆ ಸಂತೃಪ್ತವಾಗಿದೆ. ಈ ವಿಮಾನಗಳ ನಿರ್ವಹಣೆ ಮತ್ತು ತರಬೇತಿಗಾಗಿ ಅಗತ್ಯ ಮೂಲಸೌಕರ್ಯ ಈಗಾಗಲೇ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅವರ ಈ ಹೇಳಿಕೆ ಭಾರತಕ್ಕೆ ಹೊಸ ವಿಮಾನಗಳನ್ನು ಸೇರಿಸುವ ಪ್ರಕ್ರಿಯೆ ಇನ್ನಷ್ಟು ವೇಗವಾಗಿ ಹಾಗೂ ಸರಳವಾಗಿ ನಡೆಯಲಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಮೇಕ್ ಇನ್ ಇಂಡಿಯಾ ಮೇಲೆ ಗಟ್ಟಿ ನಂಬಿಕೆ. C-130J ಕೊಡುಗೆಯಲ್ಲಿ ಪ್ರಮುಖ ತಾಕತ್ತೆಂದರೆ ಭಾರತದಲ್ಲೇ ನಿರ್ಮಾಣವಾಗುತ್ತಿರುವ ಟಾಟಾ ಲಾಕ್ಹೀಡ್ ಮಾರ್ಟಿನ್ ಏರೋಸ್ಟ್ರಕ್ಚರ್ ಜಂಟಿ ಸಂಸ್ಥೆ. ಈ ಸಂಸ್ಥೆ ಪ್ರಪಂಚದಾದ್ಯಂತ ಮಾರಾಟವಾಗುವ ಪ್ರತಿ ಹೊಸ C-130J ವಿಮಾನದ ಸಂಪೂರ್ಣ ಟೇಲ್ ಅಸೆಂಬ್ಲಿಯನ್ನು ಈಗಾಗಲೇ ಭಾರತದಲ್ಲೇ ತಯಾರಿಸುತ್ತಿದೆ. ಮುಂದೆ ಈ ಸಹಕಾರವನ್ನು ವಿಸ್ತರಿಸಿ ಬೆಂಗಳೂರಿನಲ್ಲಿ ವಿಶೇಷ MRO ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಸೌಲಭ್ಯ ನಿರ್ಮಾಣವಾಗುತ್ತಿದೆ. ಇದೆಲ್ಲವೂ ಸೇರಿ ಲಾಕ್ಹೀಡ್ ಮಾರ್ಟಿನ್ ಕನಿಷ್ಠ 30% ಸ್ಥಳೀಯ ಉಪಕರಣಗಳನ್ನು ಭಾರತಕ್ಕೆ ನೀಡಬಲ್ಲ ವಿಶ್ವಾಸಾರ್ಹ ಅಭ್ಯರ್ಥಿಯಾಗಿ ಕಾಣಿಸುತ್ತಿದೆ. $6 ರಿಂದ $8 ಬಿಲಿಯನ್ ಮೌಲ್ಯದ ಮಹಾ ಪ್ರಾಜೆಕ್ಟ್. ಈ $6 ರಿಂದ $8 ಬಿಲಿಯನ್ ಮೌಲ್ಯದ ಯೋಜನೆ ಭಾರತೀಯ ವಾಯುಪಡೆಯ ಹಳೆಯ ಆಂಟೊನೋವ್ AN-32 ಫ್ಲೀಟ್ಗೆ ಬದಲಿಯಾಗಿ ಹೊಸ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳನ್ನು ತರಲು ಪುನಃ ಆರಂಭವಾಗುತ್ತಿದೆ. ಗಡಿಭಾಗದ ಉದ್ವಿಗ್ನತೆಯುಳ್ಳ ಪ್ರದೇಶಗಳಿಗೆ ಸೈನಿಕರನ್ನು, ಸಾಮಗ್ರಿಗಳನ್ನು ಸಾಗಿಸಲು ಅಪಾಯ ಪ್ರದೇಶಗಳಲ್ಲಿ ನೆರವು ಕಾರ್ಯಾಚರಣೆ ನಡೆಸಲು ಈ ವಿಮಾನಗಳು ಅತ್ಯಂತ ಅಗತ್ಯವಾಗಿದೆ. ಆದರೆ ಈ ಬಾರಿ ಟೆಂಡರ್ ಇನ್ನಷ್ಟು ದೊಡ್ಡ ಗಾತ್ರ ಪಡೆದಿದೆ. ಮೊದಲಿಗೆ 56 ವಿಮಾನಗಳ ಅಗತ್ಯವಿದ್ದರೆ ಈಗ ಅದು 80 ಯೂನಿಟ್ಗಳವರೆಗೂ ಏರಿಕೆಯಾಗಿದೆ. ಈ ಹೊಸ ನಿಯಮಗಳ ಪ್ರಕಾರ ಯಾರು ಈ ಟೆಂಡರ್ ಗೆಲ್ಲುತ್ತಾರೋ ಅವರು ಭಾರತಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಆತ್ಮನಿರ್ಭರ ಭಾರತದ ಗುರಿಗಳನ್ನು ಪೂರೈಸಬೇಕಾಗುತ್ತದೆ. ಭಾರತೀಯ ವಾಯುಪಡೆಯಲ್ಲಿ C-130J ಪರೀಕ್ಷಿತ ನಂಬಿಕೆಗೆ ಪಾತ್ರವಾದ ಪ್ಲಾಟ್ಫಾರ್ಮ್ ಆಗಿದೆ. ಭಾರತೀಯ ವಾಯುಪಡೆ 2011ರಲ್ಲಿ ಒಟ್ಟು 12 C-130J ವಿಮಾನಗಳನ್ನು ತನ್ನ ಸೇವೆಗೆ ಸೇರಿಸಿಕೊಂಡಿತ್ತು. ಇವು ಈಗಾಗಲೇ 50,000 ಗಂಟೆಗಳಿಗಿಂತ ಹೆಚ್ಚು ಫ್ಲೈಟ್ ಅವಧಿಯನ್ನು ಪೂರೈಸಿವೆ. ಲೇಹ್ ಲಡಾಖ್ನಂತಹ ದುರ್ಗಮ ಪ್ರದೇಶಗಳಲ್ಲಿ ಹಾಗೂ ಕಿರಿದಾದ ರನ್ವೇಗಳಲ್ಲಿ ಇಳಿಸಬಹುದಾದ ಹಾಗೂ ವಿಪತ್ತು ನಿರ್ವಹಣೆ ಕಾರ್ಯಾಚರಣೆಗಳಲ್ಲಿ ಈ ವಿಮಾನಗಳು ಅತ್ಯುತ್ತಮ ಸಾಮರ್ಥ್ಯವನ್ನು ತೋರಿಸಿವೆ. C-130Jನ ವಿಶೇಷತೆ ಶಾರ್ಟ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಸಾಮರ್ಥ್ಯ. ಪರ್ವತ ಪ್ರದೇಶಗಳ ಸಣ್ಣ ಏರ್ ಸ್ಟ್ರಿಪ್ಗಳಿಗೆ ಇದು ಅತ್ಯಂತ ಸೂಕ್ತವಾಗಿದೆ. ಟೆಂಡರ್ನಲ್ಲಿ ಕಠಿಣ ಸ್ಪರ್ಧೆ. ಲಾಕ್ಹೀಡ್ ಮಾರ್ಟಿನ್ ಮಾತ್ರವಲ್ಲ, ಇನ್ನೂ 2 ಬಲಿಷ್ಠ ಸ್ಪರ್ಧಿಗಳು ಈ ರೇಸ್ನಲ್ಲಿ ಇದ್ದಾವೆ.
ಬ್ರೆಜಿಲ್ನ ಎಂಬ್ರೇರ್ C390 ಮಿಲೇನಿಯಂ ಇದರ ಗರಿಷ್ಠ ಪೇಲೋಡ್ 26 ಟನ್ ತೂಕವನ್ನು ಹೊತ್ತೊಯ್ಯಬಲ್ಲದು. ಭಾರತದಲ್ಲಿ ಮಹೀಂದ್ರಾ ಸಂಸ್ಥೆಯೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇನ್ನೊಂದು ಯುರೋಪ್ನ ಏರ್ಬಸ್ A400M. ಇದು ಎಲ್ಲದಕ್ಕಿಂತ ದೊಡ್ಡ ವಿಮಾನವಾಗಿದ್ದು ಒಟ್ಟು 37 ಟನ್ ಪೇಲೋಡನ್ನು ಹೊತ್ತೊಯ್ಯಬಲ್ಲದು. ಭಾರತದಲ್ಲಿ ಈಗಾಗಲೇ C295 ಕಾರ್ಯಕ್ರಮ ಮೂಲಕ ದೊಡ್ಡ ಕೈಗಾರಿಕಾ ಹೂಡಿಕೆಯನ್ನು ಹೊಂದಿದೆ. ಇದರ ನಡುವೆ C130J ಪರವಾಗಿ ಹೇಳುವುದಾದರೆ ಭಾರತದಲ್ಲಿರುವ ಈಗಿನ ಮೂಲಸೌಕರ್ಯ, ತಯಾರಿಕಾ ಜಾಲ ಹಾಗೂ ಪರೀಕ್ಷಿತ ಟ್ರ್ಯಾಕ್ ರೆಕಾರ್ಡ್ C130Jಯನ್ನು ಅತ್ಯಂತ ಕಡಿಮೆ ರಿಸ್ಕ್ ಹೊಂದಿರುವ ಅತ್ಯುತ್ತಮ ಮೌಲ್ಯ ನೀಡುವ ಆಯ್ಕೆಯಾಗಿ ಮಾಡುತ್ತದೆ. 80 ವಿಮಾನಗಳ ಈ ಭಾರೀ ಒಪ್ಪಂದ ಅಂತಿಮವಾಗಿ ಯಾರಿಗೆ ಸಿಗುತ್ತದೆ? ಭಾರತದ ಹೊಸ MTA ಫ್ಲೀಟ್ ಅನ್ನು ಯಾರು ನಿರ್ಮಿಸುತ್ತಾರೆ? ಭಾರತೀಯ ವಾಯುಪಡೆಯ ಭವಿಷ್ಯವನ್ನು ಬದಲಾಯಿಸುವ ಈ ದೊಡ್ಡ ನಿರ್ಧಾರವು ಟೆಂಡರ್ ಫಲಿತಾಂಶದತ್ತ ಇವೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.